ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಡೇ 2 ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ. ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಲಿಂಗಭೈರವಿ ಟೆಂಪಲ್ಗೆ ಹೋಗ್ತೀನಿ. ಫಸ್ಟ್ ಇವತ್ತು ಅಭಿಷೇಕಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಪೂಜೆ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ರೆಸ್ಟೋರೆಂಟಲ್ಲೇ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಲಿಂಗಭೈರವಿ ಟೆಂಪಲ್ಗೆ 12:40ಗೆ ಅಭಿಷೇಕ ಪೂಜೆ ಇರುತ್ತೆ, ಮಹಾಮಂಗಳಾರತಿ ಥರ. ಸೊ ಅಲ್ಲಿ ಹೋಗಿ ಆಮೇಲೆ ಧ್ಯಾನಲಿಂಗಗೂ ಹೋಗಿ ಮೆಡಿಟೇಷನ್ ಮಾಡಿ ಬಂದೆ ನಾನು. ಸೊ ಇವಾಗ ಲಂಚ್ ಈ ಥರ ಸಾತ್ವಿಕ್ ಫುಡ್ ಇರುತ್ತೆ. ಸೊ ಆಮೇಲೆ ಲಂಚೆಲ್ಲ ಆಗಿ 3:30 ಹಂಗೆ ಟೀ ಕುಡಿಯೋಣ ಅಂತ ಬಂದೆ. 3:30 ಆಗಿದ್ದಾಗಲೇ ಲಂಚು ಬೇಗನೆ 12 o'clock ಅಷ್ಟೊತ್ತಿಗೆಲ್ಲ ಆಗೋಗುತ್ತೆ. ಮತ್ತು ಈವ್ನಿಂಗು ಸುಮ್ಮನೆ ನಾವಿಲ್ಲಿ ಹಿಂಗೆ ಅದು ಬೆಟ್ಟ ಎಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಮೆಡಿಟೇಷನ್ ಎಲ್ಲ ಮಾಡಾಗಿತ್ತು ಆಲ್ರೆಡಿ ಧ್ಯಾನಲಿಂಗ ಹತ್ರ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಸೊ ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ 3 days ಆದ್ರೂ ಸ್ಟೇ ಆದರೆ ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಇರುತ್ತೆ. ನಾರ್ಮಲ್ ಲೈಫ್ ಡೈಲಿ ರೊಟೀನಿಂದ ಹೊರಗೆ ಬಂದು ಸ್ವಲ್ಪ ಈ ಲೈಫನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಡೇ 3 ಬೆಳಗ್ಗೆ. ನಾನು 5:30ಗೆ ಎದ್ದಿದ್ದೆ, ಎಲ್ಲ ರೆಡಿಯಾಗಿದ್ದೆ. ಇದು ಆಲ್ಮೋಸ್ಟ್ 5:40 ಏನೋ 5:50 ಆಗಿರಬೇಕು. ರೆಡಿಯಾಗಿದ್ದೆ ನಾನು ಲಿಂಗಭೈರವಿ ಟೆಂಪಲ್ ಮತ್ತು ಧ್ಯಾನಲಿಂಗಕ್ಕೆ ಹೋಗೋಕ್ಕೆ. ಯಾಕಂದರೆ 5:30ಗೆ ನಿಮಗೆ ಅಲ್ಲಿ ಅದು ರೆಕಾರ್ಡಿಂಗ್ ಕೇಳಿಸುತ್ತೆ, ಓಂ ನಮಃ ಶಿವಾಯ ಅಂತ ಅದು ಸ್ಟಾರ್ಟ್ ಆಗುತ್ತೆ ಅವರು ಪ್ರೇಯರು. ಸೊ ಎಚ್ಚರ ಆಗೋಗುತ್ತೆ. ನಾನು ಬೇಗ ಎದ್ದಿದ್ದೆ, ಅದಕ್ಕೆ ಎಲ್ಲ ರೆಡಿಯಾಗಿ ನೋಡಿ ಇವಾಗ ನಾನು ಕಾಟೇಜಿಂದ ಧ್ಯಾನಲಿಂಗಕ್ಕೆ ಹೋಗೋಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಕಾರ್ಟ್ ಬರುತ್ತೆ 6:10ಗೆ. ಸೊ ಕಾರ್ಟಿಗೆ ಕಾಯಬೇಕು ಅಲ್ಲಿ ಹೊರಗಡೆ, ಕಾಟೇಜ್ ಹೊರಗಡೆ. ಸೊ ಇದು ಡೇ 3, ಇದು ಅರ್ಲಿ ಮಾರ್ನಿಂಗ್ ಹೋಗ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಆದರೆ ಸ್ವಲ್ಪ ಪೀಸ್ ಇರುತ್ತೆ, ಅಂದರೆ ಚೆನ್ನಾಗಿ ಸೈಲೆಂಟಾಗಿರುತ್ತೆ, ಜಾಸ್ತಿ ಮೆಡಿಟೇಷನ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಅದು ಜನ ಬಂದು ಹೋಗ್ತಾ ಇರ್ತಾರೆ. ನನಗೆ ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾಯಿತ್ತು. ಸೊ ಅದಕ್ಕೇ ಇವಾಗ ಬೆಳಗ್ಗೆನೇ ಹೋಗಿ, ಯಾಕಂದರೆ ಬೇಗ ಮನ್ಗಿರ್ತೀವಲ್ಲ, ಬೇಗ ಮನ್ಗಿದ್ರೆ ಬೇಗ ಎಚ್ಚರ ಆಗುತ್ತೆ. ಸೊ ಈಗ ರೆಡಿಯಾಗಿ ನಾನು ಧ್ಯಾನಲಿಂಗಗೆ ಹೋಗ್ತಾಯಿದ್ದೀನಿ ಕಾಟೇಜಿಂದ. ನಾವು ಇದ್ದಿದ್ದು ಬ್ರಹ್ಮಪುತ್ರ ಕಾಟೇಜಲ್ಲಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ನೋಡಿ, ಇದು ಇನ್ನು 5:50 6 o'clock ಇದು ಫುಲ್ಲು. ಯಾರು ಇನ್ನು ಕೆಲವರು ಎದ್ದಿರ್ತಾರೆ, ಅಂದರೆ ಎಷ್ಟೊಂದು ಜನ ಎದ್ದಿರ್ತಾರೆ ಸಾಧನ ಮಾಡೋರು. ಬಾಕಿಯವರೆಲ್ಲ ಸ್ವಲ್ಪ ಲೇಟಾಗೇ ಎದ್ದೇಳ್ತಾರೆ. ನಾನು ಬೇಗ ಎದ್ದು ರೆಡಿಯಾಗಿ ಹೋಗೋಣ ಅಂತಂದ್ಬಿಟ್ಟು ರೆಡಿಯಾಗಿ ಕಾರ್ಟಿಗೆ ಕಾಯ್ತಾಯಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಫೋಟೋಗ್ರಫಿ ಎಲ್ಲ ಅಲೋ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ, ಅದು ಮೌಂಟೇನ್ ಇದೆ, ಸುತ್ತಲೂ ಬೆಟ್ಟ, ಅದು ವೇಲಂಗಿರಿ ಹಿಲ್ಸ್ ಅಂತೆ. ಅದು ತುಂಬ ಚೆನ್ನಾಗಿದೆ. ಅದ್ರ ಮಧ್ಯದಲ್ಲಿ ಈಶಾ ಇರೋದು. ಸೊ ಇವಾಗ ಧ್ಯಾನಲಿಂಗ ಹತ್ರ ಹೋಗ್ತೀನಿ. ಈಗ ಮೆಡಿಟೇಷನ್ ಎಲ್ಲ ಆದಮೇಲೆ ಸ್ವಲ್ಪ ನಾನು 1 hour ಮಾಡಿದೆ ಬೆಳಗ್ಗೆ. ಸೊ 7:30 ಆಯಿತು. ಇವಾಗ ನಾವು ಆದಿಯೋಗಿ ಸ್ಟ್ಯಾಚು ಇದೆ ಅಲ್ಲಿ ಹೊರಗಡೆ. ಸೊ ಅಲ್ಲಿ ಫೋಟೋಸ್ ತಗೊಳ್ಳೋಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಬೇಗ ಹೋಗಬೇಕಾಗಿತ್ತು, ಅಂದರೂ ಲೇಟ್ ಆಗೋಯಿತು. ಇನ್ನು ಇದು ಹೊರಗಡೆ, ಅದು ಆದಿಯೋಗಿ ಹತ್ರ ಅಟ್ಲೀಸ್ಟ್ ಆಲ್ಮೋಸ್ಟ್ 2 kilometers ಅಥವಾ 1.5 kilometers ನಡಿಬೇಕು ಸ್ಟ್ಯಾಚು ಹತ್ರ ಹೋಗೋದಕ್ಕೆ. ಸೊ ಇಟ್ಸ್ ಆಲ್ಮೋಸ್ಟ್ 7:30 ಆಗಿತ್ತು. ಡೇ 3 ನೋಡಿ, ಇದು ಬೆಟ್ಟ ತುಂಬ ಚೆನ್ನಾಗಿದೆ, ಅದು ವೇಲಂಗಿರಿ ಬೆಟ್ಟ. ಸೊ ನಾವು ಕಾಟೇಜಸ್ ಮೇನ್ ಎಂಟ್ರೆನ್ಸಿಂದ ಆದಿಯೋಗಿ ಸ್ಟ್ಯಾಚುಗೆ ಆಲ್ಮೋಸ್ಟ್ 1.5 kilometers, ವಿತಿನ್ 2 kilometers ಒಳಗಡೆನೇ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ. ನೋಡಿ, ಇದೆ ಆದಿಯೋಗಿ ಸ್ಟ್ಯಾಚು ಇರೋದು. ಇಲ್ಲಿ ಫೋಟೋ ತೊಗೊಳಕ್ಕೆ ಬಂದಿದ್ದೀವಿ ನಾವು. ಆದರೆ ನಾವು ಇನ್ನೂ ಬೇಗ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಲೇಟ್ ಆಗೋಯಿತು. ಆದರೂ ಜಾಸ್ತಿ ಜನ ಇದ್ದಾರೆ. ಇವಾಗೆಲ್ಲ ಅಯ್ಯಪ್ಪ ಸ್ವಾಮಿ ಅವರೆಲ್ಲ ಬರ್ತಾರಲ್ಲ, ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚ್ ಟೈಮು, ಲಂಚು ಆಯಿತು. ಸೊ ಲಂಚ್ ಬೇಗ ಆಗುತ್ತೆ ನಮ್ಮದು, ಯಾಕಂದರೆ ಇರೋದೇ ಬ್ರಂಚು ಮತ್ತು ಡಿನ್ನರ್ ಎರಡೇ ಟೈಮ್ ಕೊಡೋದು. ಸೊ ಡೇ 3 ಐ ಥಿಂಕ್ ಎಲ್ಲ ಇಷ್ಟೇ ಫೋಟೋ ಎಲ್ಲ ತಕ್ಕೊಂಡ್ವಿ, ಅಷ್ಟೇ ಮುಗೀತು.